ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಒಂದು IPOದ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ ನೋಡ್ರಿ ವೀಕ್ಷಕರೇ, ಇದಕ್ಕಿಂತ ಮೊದಲು ಬಜಾಜ್ ಹೌಸಿಂಗ್ ಫೈನಾನ್ಸದ IPO ಬಂದಿತ್ತ. ಖರೆ ಅದ್ರಾಗ ಏನಾತಂದ್ರೆ ಭಾಳ ಮಂದಿಗೆ ಅಲಾಟ್ಮೆಂಟ್ ಸಿಗ್ಲಿಲ್ಲ ಮತ್ತು ಅದು 100% ಲಿಸ್ಟಿಂಗ್ ಏನನ್ನ ಕೊಟ್ಟಿತ್ತ. ಈ IPOದು GMP ನಾವು ನೋಡ್ರೆ ಇದು 100% ಲಿಸ್ಟಿಂಗ್ ಏನು ಕೊಡೋ ಚಾನ್ಸಸ್ ಐತಿ. ನಾನು ಈ ವಿಡಿಯೋನ ಒಟ್ಟ ಮಿಸ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ, IPOದ ಹೆಸರು ಏನಂತಂದ್ರೆ KRN ಹೀಟ್ ಎಕ್ಸ್ಚೇಂಜರ್. ಇದೇನು ಕೆಲಸ ಮಾಡ್ತೈತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ, KRN ಹೀಟ್ ಎಕ್ಸ್ಚೇಂಜರ್ ಇದೈತ್ಲ ರೀ, ಹೀಟ್ ಎಕ್ಸ್ಚೇಂಜರ್ ಅನ್ನ ರೆಡಿ ಮಾಡ್ತೈತಿ. ಹೀಟ್ ಎಕ್ಸ್ಚೇಂಜರ್ ಅಂತಂದ್ರೆ ವೀಕ್ಷಕರೇ, ಈಗ ನೀವು AC-ನೇ ಆಗಲಿ ಫ್ರಿಜ್ನೇ ಆಗಲಿ ಅಥವಾ ಗಾಡಿದ ರೇಡಿಯೇಟರ್ ಇರ್ತೈತಲ್ಲ ರೀ, ಇಂಜನ್ ಕೂಲಿಂಗ್ ಮಾಡಕ್ಕೆ, ಆ ರೇಡಿಯೇಟರ್ನಾಗ ನೀವು ನೋಡಿರ್ಬೋದ ತಾಮ್ರದ ಪೈಪ್ ಇರ್ತೈತಿ. ಆ ತಾಮ್ರದ ಪೈಪನ್ನು ಈ ಕಂಪ್ನಿ ತಯಾರು ಮಾಡ್ತೈತಿ. ಅಂದ್ರೆ ಹೀಟ್ ಎಕ್ಸ್ಚೇಂಜರ್ ಅನ್ನ ತಯಾರು ಮಾಡ್ತೈತಿ. ಹೀಟ್ ಎಕ್ಸ್ಚೇಂಜರ್ ಏನು ಕೆಲಸ ಅಂದ್ರೆ ವೀಕ್ಷಕರೇ, ಬೇಸಿಕ್ಲಿ ಬಿಸಿ ಗಾಳಿಯನ್ನ ಜಕ್ಕೊಂದು ಅದನ್ನ ತಂಪು ಗಾಳಿ ಮಾಡಿ ಬಿಡೋದ. ಈಗ AC-ನೇ ಅದು ಏನು ಮಾಡ್ತೈತಿ, ಇಲ್ಲಿ ನಮ್ಮ ರೂಮ್ನಾಗಿಂದ ಎಷ್ಟು ಬಿಸಿ ಗಾಳಿ ಇರ್ತೈತೆ ಎಲ್ಲ ಜಕ್ಕೋತೈತಿ ರೀ, ಮತ್ತು ಅದನ್ನು ತಂಪು ಮಾಡಿ ತಾಮ್ರದ ಪೈಪ್ನಾಗ ಹೋಗಿ ತಂಪು ಮಾಡಿ ಅದನ್ನು ಮತ್ತೆ ಕೂಲ್ ಮಾಡಿ ರೂಮ್ನಾಗ ಬಿಡ್ತೈತಿ. ತಿಳಿತ್ರಿ ಕಂಪ್ನಿ ಏನು ತಯಾರು ಮಾಡ್ತೈತೆ ಅಂತ. ಮೇನ್ ಕಂಪ್ನಿದ ಪ್ರಾಡಕ್ಟ್ ಏನಂತ ತಿಳ್ಕೊಬೇಕು ವೀಕ್ಷಕರೇ. ಇದು ಕಂಪ್ನಿ ದೊಡ್ಡ ಕಂಪ್ನಿಗಳಿಗೆ ಸಪ್ಲೈ ಮಾಡ್ತೈತಿ ಇವ್ರ ಪ್ರಾಡಕ್ಟ್. ಅವು ಯಾವ್ಯಾವ ಅಂತಂದ್ರೆ ಕಿರ್ಲಸ್ಕರ್, ಬ್ಲೂ ಸ್ಟಾರ್, ಡೆಕ್ಕನ್ ಏರ್ ಕೂಲಿಂಗ್ ಎಂಥವೆಲ್ಲ ದೊಡ್ಡ ಕಂಪ್ನಿಗೆ ಇದು ತಮ್ಮದ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ತಾರೆ. ಇವ್ರ ಕ್ಲೈಂಟ್ ರೀ ಈ ಕಂಪ್ನಿದ. ತಿಳಿತ್ರಿ ಈಗ ಬಾರಿ IPOದ ಡೀಟೇಲ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ. IPOದ ಸ್ಟಾರ್ಟ್ ಡೇಟ್ ಐತಿ 25 ತಾರೀಕು ಅಂತಂದ್ರೆ ಇವತ್ತು 25 ಸೆಪ್ಟೆಂಬರ್. ಇವತ್ತಿಂದ ಸ್ಟಾರ್ಟ್ ಐತಿ, ಇವತ್ತು ನೀವು ಅಪ್ಲೈ ಮಾಡ್ಬೋದಾ. ಮತ್ತು ವೀಕ್ಷಕರೇ, IPOದ ಕ್ಲೋಸಿಂಗ್ ಡೇಟ್ ಐತಿ 27 ತಾರೀಕು. ಅದ್ರ ಒಳಗನ ನೀವು ಅಪ್ಲೈ ಮಾಡ್ಬೇಕು. ಮತ್ತೊಂದೇನಂದ್ರೆ ವೀಕ್ಷಕರೇ, ಇದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ, ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ನಾನು ನಿಮ್ಮ ಸ್ವಂತ ರಿಸರ್ಚ್ ಅನ್ನ ಮಾಡಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸ್ ತೊಗೊಂಡನ ಇಂಥವೆಲ್ಲ IPOನೇ ಆಗಲಿ ಸ್ಟಾಕ್ ಮಾರ್ಕೆಟ್ನಾಗಲಿ ಹೂಡಿಕೆ ಮಾಡ್ರಿ ನೋಡ್ರಿ ವೀಕ್ಷಕರೇ. ಫೇಸ್ ವ್ಯಾಲ್ಯೂ ಐತಿ ಇದ್ರದ್ದು 10 ರೂಪಾಯಿ ಪರ್ ಶೇರ್. ಪ್ರೈಸ್ ಬ್ಯಾಂಡ್ ನೋಡ್ರಿ 209 ರಿಂದ 220 ಐತಿ. ಅಂದ್ರೆ 220 ಅಪ್ಲೈ ಮಾಡ್ಬೇಕಾಗ್ತೈತಿ ನೀವು. ಮತ್ತು ವೀಕ್ಷಕರೇ, ಲಾಟ್ ಸೈಜ್ ನೋಡ್ರಿ 65 ಶೇರ್ಗಳನ್ನ ನೀವು ಸಿಗ್ತಾವ ಒಂದು ಲಾಟ್ ಅನ್ನ ಅಪ್ಲೈ ಮಾಡ್ರೆ. ಟೋಟಲ್ ಇಶ್ಯೂ ಸೈಜ್ ನೋಡ್ರಿ ಅಂತಂದ್ರೆ ಟೋಟಲ್ IPO ಸೈಜ್ ನಿಮ್ಗೆ ಗೊತ್ತಾಗ್ತೈತಿ ಇದರಲ್ಲಿ 341 ಕೋಟಿ. 341 ಕೋಟಿ ಭಾಳ ಕಡಿಮೆ ಐತ್ರಿ. ಅನಾನ ವೀಕ್ಷಕರೇ, IPO ಅಲಾಟ್ಮೆಂಟ್ ಆಗೋದ ಚಾನ್ಸಸ್ ಭಾಳ ಕಡಿಮೆ ಐತಿ. ನೀವು ಮಲ್ಟಿಪಲ್ ಅಕೌಂಟ್ಲೇ ನೀವು IPOನ ಅಪ್ಲೈ ಮಾಡ್ಬೇಕಾಗ್ತೈತಿ. ಅಂದ್ರೆ ನಿಮ್ಮ ಫ್ಯಾಮಿಲಿದದು ತೊಗೊಂಡ ಅನಾನ ನೀವು ಏನು ಮಾಡ್ರಿ ಅಂತಂದ್ರೆ, ನಿಮ್ಮ ಫ್ಯಾಮಿಲಿದದು ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗೆ ಜೆರೋದಾದ ಡಿಮ್ಯಾಟ್ ಅಕೌಂಟದ ಲಿಂಕ್ ಐತಿ. ಆ ಲಿಂಕ್ ಥ್ರೂ ನೀವು ಜೆರೋದಾದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಅಂದ್ರೆ ನೀವು ಮಲ್ಟಿಪಲ್ ಅಕೌಂಟ್ಲಿ ನೀವು ಅಪ್ಲೈ ಮಾಡ್ರಿ ಏನಾಗ್ತೈತೆ ಅಂದ್ರೆ IPO ಸಿಗೋ ಚಾನ್ಸಸ್ ಹೆಚ್ಚಾಗ್ತೈತಿ. ಫ್ರೆಶ್ ಇಶ್ಯೂನ ಐತಿ. ಇದು ಆಫರ್ ಫಾರ್ ಸೇಲ್ ಇಲ್ಲ. ಆಫರ್ ಫಾರ್ ಸೇಲ್ ಅಂತಂದ್ರೆ ಕಂಪ್ನಿನಾಗ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಎಕ್ಸಿಟ್ ಮಾಡಕ್ಕೆ ನೋಡ್ತಿರ್ತಾರೆ, ಅದಕ್ಕೆ ಆಫರ್ ಫಾರ್ ಸೇಲ್ ಅಂತಾರೆ. ಬಟ್ ಇದು ಫ್ರೆಶ್ ಇಶ್ಯೂ ಐತಿ ಅಂತಂದ್ರೆ ಯಾರು ಎಕ್ಸಿಟ್ ಆಗಿಲ್ಲ, ಎಲ್ಲ ರೊಕ್ಕನ ಹೂಡಿಕೆ ಮಾಡೋರು ಅಥವಾ ಸಾಲನ ತೀರ್ಸಕ್ಕೂ ಯೂಸ್ ಮಾಡೋರು ಇದ್ದಾರೆ. ಅಂದ್ರೆ ಬೆಸ್ಟ್ ವೀಕ್ಷಕರೇ ಇದು. ಮತ್ತು ನೋಡ್ಬೋದು ವೀಕ್ಷಕರೇ, ಲಿಸ್ಟಿಂಗ್ ಎತ್ರ ಆಗೋದೈತೆ ಅಂದ್ರೆ BSE-ನಾಗೂ ಆಗೋದೈತಿ, NSE-ನಾಗೂ ಆಗೋದೈತಿ. ಬರೀ ವೀಕ್ಷಕರೇ, ಈಗ ನಾವು ಟೈಮ್ ಲೈನ್ ಅನ್ನ ನೋಡೋಣ ನೋಡ್ರಿ ವೀಕ್ಷಕರೇ. IPO ಓಪನಿಂಗ್ ಡೇಟ್ ಐತಿ ಹೇಳೇನೆ ನಿಮಗೆ ಆಲ್ರೆಡಿ 25 ತಾರೀಕು. ಕ್ಲೋಸಿಂಗ್ 27 ತಾರೀಕು. ಅಲಾಟ್ಮೆಂಟ್ ನಿಮಗೆ ಸಿಗ್ತೈತಿ 30 ತಾರೀಕು. ಮತ್ತು ವೀಕ್ಷಕರೇ, ನಿಮಗೆ ಅಲಾಟ್ಮೆಂಟ್ ಸಿಕ್ಕಿರ್ಕಿಲ್ಲ ಐತಂತಂದ್ರೆ ರಿಫಂಡ್ 1 ತಾರೀಕು ಆಗ್ತೈತಿ ನಿಮ್ಮ ರೊಕ್ಕ. ಮತ್ತು ನಿಮಗೆ ಅಲಾಟ್ ಆಗಿದ್ರೆ ಕ್ರೆಡಿಟ್ ಆಗ್ತಾವೆ ಡಿಮ್ಯಾಟ್ ಅಕೌಂಟ್ನಾಗ ಶೇರ್ 1 ತಾರೀಕು. ಮತ್ತು ಲಿಸ್ಟಿಂಗ್ 3 ತಾರೀಕು. 2 ತಾರೀಕು ಯಾಕಿಲ್ಲ ಅಂತಂದ್ರೆ ಗಾಂಧಿ ಜಯಂತಿ ಇರೋದ್ರಿಂದ ಅವಾಗ ಸ್ಟಾಕ್ ಮಾರ್ಕೆಟ್ ಸುಟ್ಟಿ ಇರ್ತೈತಿ. ಆದ ಕಾರಣ ವೀಕ್ಷಕರೇ 3 ತಾರೀಕಲ್ಲಿ ಲಿಸ್ಟಿಂಗ್ ಆಗ್ತೈತಿ ಕಂಪ್ನಿದು. ಬರೀ ವೀಕ್ಷಕರೇ, ಈ ಕಂಪ್ನಿದೀಗ ಫಂಡಮೆಂಟಲ್ ಅನ್ನ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ. ಕಂಪ್ನಿದ ಅಸೆಟ್ ಐತಿ 258 ಕೋಟಿ ಮತ್ತು ರೆವೆನ್ಯೂ ನೋಡ್ಬೋದ 313 ಕೋಟಿ ಐತಿ. ಮತ್ತು ವೀಕ್ಷಕರೇ, ಇದು ಕಂಪ್ನಿ ಪ್ರಾಫಿಟೇಬಲ್ ಐತಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ಬೋದ 39 ಕೋಟಿ ಐತಿ. ಮತ್ತು ನೆಟ್ವರ್ತ್ ನೋಡ್ರಿ 131 ಕೋಟಿ ಐತಿ. ಮತ್ತು ಸಾಲ ನೋಡ್ಬೋದ 59 ಕೋಟಿ ಐತಿ. ಅಂತಂದ್ರೆ ಭಾಳೇನು ಸಾಲ ಇಲ್ಲ, ಕಂಪ್ನಿ ಏನು ಮುಟ್ಟಿಸ್ಬೋದು ಸಾಲವನ್ನ. ತಿಳಿತ್ರಿ ವೀಕ್ಷಕರೇ. ಈಗ ಬರೀ ವೀಕ್ಷಕರೇ, ಕಂಪ್ನಿದ ROE ನೋಡೋಣ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಮತ್ತು ರಿಟರ್ನ್ ಆನ್ ಇಕ್ವಿಟಿ ಎಷ್ಟೈತೆ ಅಂತ ನೋಡ್ರಿ ವೀಕ್ಷಕರೇ. ರಿಟರ್ನ್ ಆನ್ ಇಕ್ವಿಟಿ ನೋಡ್ರ ROE ನೋಡ್ರ 40% ಐತಿ. ಇದು ಬೆಸ್ಟ್ ರೀ. 20 ಮ್ಯಾಗಿದ್ರೆ ಬೆಸ್ಟ್ ಅಂತೀವಿ. 40 ಐತೆ ಅಂದ್ರೆ ವೆರಿ ಗುಡ್ ಐತಿ ಇದ್ರದ ರಿಟರ್ನ್ ಆನ್ ಇಕ್ವಿಟಿ. ಮತ್ತು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ನೋಡ್ರಿ ROCE 31 ಐತಿ. ಅದು 20 ಮ್ಯಾಗಿದ್ರೆ ಬೆಸ್ಟ್ ಅಂತೀವಿ. ಮತ್ತು 31 ಅಂದ್ರೆ ಅದು ಬೆಸ್ಟ್ ರೀ. ವೀಕ್ಷಕರೇ, ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡ್ರಿ 0.45 ಐತಿ. ಅಂತಂದ್ರೆ ಸಾಲ ಏನು ಸ್ವಲ್ಪ ಐತಿ, ಅದೇನು ಮುಟ್ಟಿಸ್ಬೋದು ಕಂಪ್ನಿ. ಮತ್ತು ವೀಕ್ಷಕರೇ ನೋಡ್ಬೋದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ನೋಡ್ಬೋದ 12.67% ಐತಿ. ಅಂತಂದ್ರೆ ಅದು ಚಲೋ ಐತಿ. 10 ಮ್ಯಾಗಿದ್ರೆ ನಡಿತೈತಿ, ಹಂಗ ಎವರೇಜ್ ಚಲೋ ಐತಿ. ಬರೀ ವೀಕ್ಷಕರೇ, ಇದು ಕಂಪ್ನಿ ಇದು ರೊಕ್ಕನೇ ಎದಕ್ಕೆ ಯೂಸ್ ಮಾಡೋದೈತೆ ಅಂತ ತಿಳ್ಕೊಳ್ಳೋಣ. 341 ಕೋಟಿ ಇತ್ಲ ರೀ ಕಂಪ್ನಿ ಸಾತಿತ್ ರೊಕ್ಕ ಇದೆ, ಎದಕ್ಕೆ ಯೂಸ್ ಮಾಡ್ತಾರಂತ ತಿಳ್ಕೊಳ್ಳೋಣ. ಅದು ಮೇನ್ ನೋಡ್ಬೇಕ್ರಿ. ಅದರಲ್ಲೇ ನಿಮ್ಗೆ ಗೊತ್ತಾಗ್ತೈತಿ ಕಂಪ್ನಿದ ವಿಚಾರ ಹೆಂಗೈತೆ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಇದ್ರಲ್ಲಿ ನೋಡ್ಬೋದು ವೀಕ್ಷಕರೇ, ಇದು
ಇದು ಕಂಪ್ನಿ ಏನು ಮಾಡೋದಿತ್ತು ಅಂದ್ರೆ ಇವ್ರ ರೊಕ್ಕನ ಇವದೊಂದು ಹೋಲ್ ಓನ್ ಸಬ್ಸಿಡರಿ ಐತಿ, ಅದ್ರಾಗ ಇವ್ರ ಇನ್ವೆಸ್ಟ್ ಮಾಡೋರು ಇದಾರೆ. ಅದ್ರ ಹೆಸರು ಏನಂತಂದ್ರೆ KRNHVAC ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಇವ್ರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಸೆಟಪ್ ಮಾಡೋರು ಇದಾರೆ. ಎಲ್ಲಿ ಅಂತಂದ್ರೆ ನಿಮ್ರಾನ ಅಲ್ವರ್ ರಾಜಸ್ಥಾನ್ಯಾಗ. ಮತ್ತು ವೀಕ್ಷಕರೇ ಜನರಲ್ ಕಾರ್ಪೊರೇಟ್ ಪರ್ಪಸ್ ಸಂಬಂಧನು ಇವ್ರ ರೊಕ್ಕನ ಎಬ್ಸತಾರ. ಅಂದ್ರೆ ಇದೊಂದು ಬೆಸ್ಟ್ ರೀ. ಕಂಪ್ನಿ ಏನ್ ಮಾಡೋದೈತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ನಿರ್ಮಾಣ ಮಾಡೋರಿದಾರ. ನಾನು ಈ ರೊಕ್ಕನ ಇವ್ರ ಯೂಸ್ ಮಾಡೋರಿದ್ದಾರೆ. ತಿಳಿತ್ರಿ ವೀಕ್ಷಕರೇ. ಬರೀ ವೀಕ್ಷಕರೇ ಈ ಕಂಪ್ನಿದ GMP ಅನ್ನ ನೋಡೋಣ. ಈಗ ಗ್ರೇ ಮಾರ್ಕೆಟ್ ಪ್ರೈಸ್ ಎಷ್ಟೈತೆ ಅಂತ ನೋಡ್ರಿ ವೀಕ್ಷಕರೇ. 25 ತಾರೀಕು ಅಂದ್ರೆ ಇವತ್ತಿನ ಪ್ರಕಾರ GMP ನೋಡ್ರ 108% ಐತಿ ಅಂತಂದ್ರೆ ಲಿಸ್ಟ್ ಆತಂತಂದ್ರೆ ಎಸ್ಟಿಮೇಟ್ ಲಿಸ್ಟಿಂಗ್ ಇವತ್ತಿನ ಪ್ರಕಾರ ನಾವು ನೋಡ್ರ 459ಗೆ ಲಿಸ್ಟ್ ಆಗ್ಬೋದು ಅಂತಂದ್ರೆ 100% ಆಗ್ಬೋದು. ವೀಕ್ಷಕರೇ GMP ಏರ್ತಿರ್ತೈತಿ ಬೀಳ್ತಿರ್ತೈತಿ ನಾನು ನೀವು ಡೈಲಿ ಅಬ್ಸರ್ವ್ ಮಾಡ್ಬೋದು. ಮತ್ತು GMP ಬೇಸಿಸ್ ಮ್ಯಾಗನ ನೀವು ಐಪಿಒನೇ ರೊಕ್ಕ ಹಾಕ್ತೇನೆ ಅಂತಂದ್ರೆ ಅದು ಒಂದು ಮೂರ್ಖರ ಕತ್ತಿ ಆಗ್ತೈತಿ. ಯಾಕಂದ್ರೆ ಒಂದೊಂದ್ಸಲ ವರ್ಕ್ ಆಗ್ತೈತಿ, ಒಂದೊಂದ್ಸಲ ವರ್ಕ್ ಆಗಿಲ್ಲ. ಬಟ್ ಹೆಚ್ಚು ಸಲ ವರ್ಕ್ ಆಗೇ ಆಗ್ತೈತಿ. ತಿಳಿತ್ರಿ ವೀಕ್ಷಕರೇ ಮೇನ್ ಏನಂತಂದ್ರೆ ರೊಕ್ಕ ಭಾಳ ಕಡಿಮೆ ಅಬ್ಸಾತಾರ ಇವ್ರ. ನೋಡ್ಬೋದು ಟೋಟಲ್ ಇಶ್ಯೂ 341 ಕೋಟಿ. ಅನಾನ IPO ಸಿಗೋದ ಭಾಳ ಕಠಿಣ ಐತಿ. ತಿಳಿತ್ರಿ. ಬರೀ ವೀಕ್ಷಕರೇ ಈಗ ನಾವು ಏನು ಮಾಡೋಣ, ಕಂಪ್ನಿನ ರಿಸ್ಕ್ ಎಷ್ಟೈತೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ವೀಕ್ಷಕರೇ ಇಷ್ಟೆಲ್ಲ ನೋಡಿದ್ದು ರಿಸ್ಕ್ ಎಷ್ಟೈತೆ ಅಂತ ನಮಗೆ ಗೊತ್ತಿರಲ್ಲ ಅಂದ್ರೆ ಮೂರ್ಖರ ಆಟ ಆಗ್ತೈತಿ. ನೋಡ್ರಿ ವೀಕ್ಷಕರೇ ಇದು ಕಂಪ್ನಿದ ಟಾಪ್ 5 ಕಸ್ಟಮರ್ಸ್ ಇದಾರಲ್ಲ ರೀ, ಟಾಪ್ 5 ಕಸ್ಟಮರ್ಸ್ ದಿಂದನೇ ಇವ್ರದ ಟೋಟಲ್ 55% ರೆವೆನ್ಯೂ ಅನ್ನ ಬರ್ತೈತಿ. ಮತ್ತು ಟಾಪ್ 10 ಕಸ್ಟಮರ್ ದಿಂದ 72% ರೆವೆನ್ಯೂ ಬರ್ತೈತಿ. ಅಂದ್ರೆ ಟಾಪ್ 5 ನಾಗಿಂದ ಅಥವಾ ಟಾಪ್ 10 ನಾಗಿಂದ 2-3 ಮಂದಿ ಏನ್ರಿ ಬಿಟ್ರ ಅಂದ್ರೆ ಇವ್ರ ಕಡೆಯಿಂದ ಈ ಕಂಪ್ನಿಗೆ ಭಾಳ ನಷ್ಟ ಹೋಗ್ತ ಅನ್ಸತೈತಿ. ಯಾಕಂದ್ರೆ ಇವ್ರ 10 ಕಂಪ್ನಿ ಮ್ಯಾಗನ 70% ಡಿಪೆಂಡ್ ಇದಾರ. ಅಲ್ಲಿಂದನೇ ಹೆಚ್ಚು ರೆವೆನ್ಯೂ ಬರ್ತೈತಿ. ಚಲೋ ಕಂಪ್ನಿ ಐತಿ. ಬಟ್ IPO ಸಿಗ್ತೈತೇನಿಲ್ಲ ಅದ ಇದಾಗೈತಿ ವೀಕ್ಷಕರೇ. ತಿಳಿತ್ರಿ ವೀಕ್ಷಕರೇ ಇಷ್ಟಿತ್ತು ವಿಡಿಯೋ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.